ನಟ್ ಕ್ರ್ಯಾಕರ್. ಒಂದನ್ನೊಂದು ಕಾಲದಲ್ಲಿ ಚಳಿಗಾಲದ ಕ್ರಿಸ್ಮಸ್ ಮುಂಜಾನೆ ಸ್ಟಾರ್ ಬಾಂಬ್ ಫ್ಯಾಮಿಲಿಯವರ ಮನೆಯಲ್ಲಿ ಬಹಳ ಸುಂದರವಾಗಿ ಅವರ ಮನೆಯನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ರು. ಒಂದು ದೊಡ್ಡ ಕ್ರಿಸ್ಮಸ್ ಮರ ದೀಪಗಳಿಂದ ತುಂಬಿ ಹೋಗಿತ್ತು. ಅವರ ಬಾಗಿಲನ್ನು ಯಾರೋ ಜೋರಾಗಿ ಬಡಿದ್ರು. ಕ್ಲಾರಾ, ಬಾಗಿಲಲ್ಲಿ ಯಾರು ಬಂದಿರೋದು ನೋಡು. ಕ್ಲಾರಾ ಬಹಳ ಸಂತೋಷದಿಂದ ಮೆಟ್ಟಿಲನ್ನ ಇಳಿತಾಳೆ, ವಿಶೇಷ ಅತಿಯನ್ನ ನೋಡೋದಕ್ಕೆ. ಅಲ್ಲೋಗಿ ನೋಡಿದ್ರೆ ವಿಶೇಷವಾಗೇ ಇತ್ತು. ಅಂಕಲ್ ಡ್ರಾಸಮೇಯರ್. ಓಹೋ ಹೋ, ಮೇರಿ ಕ್ರಿಸ್ಮಸ್ ಮುದ್ದು ಪುಟ್ಟಿ. ಅಂಕಲ್, ನಾನಿನ್ನು ಪುಟ್ಟ ಹುಡುಗಿ ಅಲ್ಲ. ಓ, ಅದೇನೇ ಇದ್ರು ನೀನ್ ಯಾವಾಗ್ಲೂ ನನಗೆ ಚಿಕ್ಕ ಹುಡುಗಿನೇ. ಅಂಕಲ್ ಡ್ರಾಸರ್ ಮೇಯರ್ ಬೊಂಬೆ ಮಾಡುವಂತವರು. ಪ್ರತಿ ವರ್ಷ ಅವರು ಬಹಳ ಸುಂದರವಾದ ಜೀವ ಇರುವಂತ ಬೊಂಬೆಗಳನ್ನ ಕ್ಲಾರಾಗೆ ಮತ್ತೆ ಅವಳ ತಮ್ಮ ಫ್ರೆಂಡ್ಸ್ಗೆ. ಕ್ಲಾರಾಗೆ ಅವಳ ಬೊಂಬೆಗಳೆಲ್ಲ ಇಷ್ಟ. ಅವಳ ಬೀರುವಿನಲ್ಲಿ ಭದ್ರವಾಗಿಟ್ಟಿದ್ಲು. ಅವಳತ್ರ 10 ಸೈನಿಕರಿದ್ರು. ಪೈರೇಟ್ಸ್, ಬ್ಯಾಲರೀನಾ, ಕುದುರೆ ಸವಾರರು ಮತ್ತಿನ್ನಿತರರು. ಅಂಕಲ್, ಈ ಸರಿ ನಂಗೆ ಯಾವ ಗೊಂಬೆ ಮಾಡ್ಕೊಡ್ತೀರಾ? ಓ, ಈ ವರ್ಷ ನಿಂಗೆ ಒಂದು ಒಳ್ಳೆ ಸ್ಪೆಷಲ್ ಗಿಫ್ಟ್ ಇದೆ. ಹೇಗಿದ್ರು ನೀನ್ ಅದನ್ನ ಓಪನ್ ಮಾಡಿ ನೋಡ್ಬೇಕು ಅಂದ್ರೆ ಸಂಜೆ ತನಕ ಕಾಯ್ಲೇಬೇಕು. ಓ ಅಂಕಲ್, ದಯವಿಟ್ಟು, ಅದಿನ್ನೂ ಬಹಳ ದೂರ ಇದೆ. ದಯವಿಟ್ಟು ಅದನ್ನ ನಾವೀಗ್ಲೇ ತೆರೆಯೋಣ. ಮಕ್ಕಳೇ, ಕ್ಲೇರಾಗೆ ಮಧ್ಯರಾತ್ರಿವರೆಗೂ ಕಾಯುವಂತ ತಾಳ್ಮೆ ಇರ್ಲೇ ಇಲ್ಲ. ಅವಳಿಗೆ ಅವಳ ಉಡುಗೊರೆ ಆಗ್ಲೇಬೇಕಾಗಿತ್ತು. ಅಂಕಲ್ ಡ್ರಾಸರ್ ಮೇಯರ್ಗೆ ಬೇಜಾರ್ ಮಾಡಕ್ ಇಷ್ಟ ಇರಲಿಲ್ಲ. ಅವ್ರು ಅವಳಿಗೆ ಒಂದು ಉಡುಗೊರೆ ಕೊಟ್ರು. ಕ್ಲೇರಾ ನಿಧಾನಕ್ಕೆ ಹೋಗಿ ಅವಳ ಉಡುಗೊರೆ ಬಿಚ್ತಾಳೆ. ಇದು ಅವಳಿಗೆ ಎಂದಿಗೂ ದೊರೆಯದಂತ ಉಡುಗೊರೆ ಆಗಿತ್ತು. ಅವರ ಅಂಕಲ್ ಕೊಟ್ಟಿದ್ದು ಹಾಸ್ಯಭರಿತ ಮುಖವುಳ್ಳ ನಟ್ ಕ್ರ್ಯಾಕರ್, ಒಂದು ಕೆಂಪು ಮೂಗು ಮತ್ತೆ ತೆಳ್ಳನೆಯ ಮೀಸೆ. ಕ್ಲೇರಾ ಬಳಿ ಎಂದಿಗೂ ಕೂಡ ಈ ರೀತಿಯ ಬೊಂಬೆ ಇರಲಿಲ್ಲ. ಬೊಂಬೆ ಅವಳಿಗೆ ಇಷ್ಟ ಆಯ್ತು. ನಟ್ ಕ್ರ್ಯಾಕರ್ ಅದರ ಜೊತೆ ಆಡ್ತಾ ಇದ್ಲು ಮತ್ತೆ ಕುಣಿದ್ಲು ಕೂಡ. ಫ್ರಿಟ್ಸ್ ಅದನ್ನ ಬಿಚ್ಚಿದ ಕೂಡ್ಲೆ ಅದರೊಳಗಡೆ ಒಂದು ಮೌಸ್ ವಾರಿಯರ್ ಇತ್ತು. ಅದರ ಹಲ್ಲು ತುಂಬಾ ಚೂಪಾಗಿತ್ತು. ಇದಂತೂ ನಿಜವಾದ ಥರನೇ ಇದೆ. ಕ್ಲಾರಾ, ಬಾಯಿಲಿ ನೋಡು, ಇದು ಈಗಷ್ಟೇ ಯುದ್ಧದಿಂದ ವಾಪಸ್ ಬಂದಿರೋ ಹಾಗಿದೆ. ಕ್ಲೇರಾ ಅದನ್ನ ಕೇಳಿಸ್ಕೊಳ್ಳೇ ಇಲ್ಲ. ಅವಳ ಬೊಂಬೆಯಲ್ಲಿ ವಿಶೇಷತೆ ಇತ್ತು. ಕ್ಲೇರಾ ಅದನ್ನೇ ನೋಡ್ತಾ ಇದ್ಲು. ಅದಂತೂ ಕೆಟ್ಟದಾಗಿದೆ. ಇಲ್ಲಿ ಯಾರು ಗುರೂಪ ಅಲ್ಲ, ಎಲ್ಲರೂ ಒಂಥರ ವಿಚಿತ್ರವಾಗಿದ್ದಾರೆ. ಓ, ಜಗಳ ನಿಲ್ಸಿ ಮಕ್ಕಳೇ. ಅವಳು ಸರಿಯಾಗಿ ಹೇಳಿದ್ಲು ಫ್ರೆಂಡ್ಸ್, ಬೇರೆ ತರ ಇರೋದು ತಪ್ಪಲ್ಲ. ಇದೇ ಕಾರಣಕ್ಕೆ ಆ ಗೊಂಬೆನ ನಿಂಗೆ ಅಂತ ತಂದೆ ಕ್ಲಾರಾ. ಆ ನಟ್ ಕ್ರ್ಯಾಕರ್ನ ಉದ್ದ ಮುಗು ಮತ್ತೆ ದೊಡ್ಡ ತಲೆ ಮಧ್ಯೆ ನೀನು ಒಳ್ಳೆ ಬ್ಯೂಟಿನ ಹುಡುಕ್ತೀಯಾ ಅಂತ. ಅವನು ತುಂಬಾ ಬುದ್ಧಿವಂತ ಹುಡುಗ. ಅವನು ಯಾವಾಗ್ಲೂ ಹೀಗೆ ಕಾಣ್ತಾ ಇರಲಿಲ್ಲ, ಗೊತ್ತಾ? ಹಾಗಂದ್ರೆ ಏನಾದ್ರೂ ಕತೆ ಇದೆಯಾ? ನೀವು ನಂಗೆ ಹೇಳಲೇಬೇಕು. ಖಂಡಿತ, ಕುತ್ಕೊಳ್ಳಿ. ಒಂದೊಂದು ಕಾಲದಲ್ಲಿ ಒಬ್ಳು ರಾಣಿ ಅವಳ ಅರಮನೆನ ತುಂಬಾ ನೀಟಾಗಿ ಇಟ್ಕೋತಿದ್ಲು. ಒಂದು ದಿನ ಅವಳ ಸೇವಕಿ ಕೇಕ್ನ ಅವಳ ಕಾರ್ಪೆಟ್ ಮೇಲೆ ಚೆಲ್ಬಿಟ್ಲು. ಅವಳ ಡೈನಿಂಗ್ ಹಾಲ್ನ ಗೋಡೆ ಎಲ್ಲ ಕ್ರೀಮಿಂದ ತುಂಬೋಯ್ತು. ನೀನು ನನ್ನ ಅರಮನೆ ಅಂದ ಹಾಳು ಮಾಡಿದ್ಯಾ? ಸೈನಿಕರೇ, ಅವಳನ್ನ ತಳ್ಬಿಡಿ. ಇದರಿಂದ ಸೇವಕಿಗೆ ಕೋಪ ಬಂತು. ನೀನು ಬರೀ ನಿನ್ ಬಗ್ಗೆನೇ ಯೋಚಿಸು. ನಿನ್ಗೋಸ್ಕರ ಕೆಲಸ ಮಾಡೋರ್ಗೆ ನೀನ್ ಕೇರೇ ಮಾಡಲ್ಲ. ನಿನಗೆ ಅರ್ಥ ಆಗಲ್ಲ, ಎಲ್ಲದರಲ್ಲೂ ಒಂದು ಸೌಂದರ್ಯ ಇದೆ. ಈ ದಿನವನ್ನ ನೀನೆಂದೂ ಮರೆಯೋದಿಲ್ಲ. ಆದ್ರೆ ಈಗ ನೋಡು, ನಿಂಗೆ ಶಾಪ ಕೊಡ್ತೀನಿ ರಾಣಿ. ನಿನ್ ಮೂಗು ಉದ್ದ ಆಗತ್ತೆ ಮತ್ತು ನಿನ್ನ ತಲೆ ದಪ್ಪ ಆಗತ್ತೆ. ತುಂಬ ಗಟ್ಟಿಯಾಗಿರೋ ಒಂದು ನಟ್ಟನ್ನ ಹೊಡೆದಾಗ ಮಾತ್ರನೇ ನೀನು ಮೊದಲನ ಹಾಗೆ ಆಗೋದು. ರಾಣಿ ಅಲ್ಲೇ ಕೂತು ಅಳ್ತಾ ಇದ್ಲು. ಓ ಇಲ್ಲ, ನನ್ನ ಮುಖ. ನನಗೇನ್ ಮಾಡಬೇಕು? ನನಗೆ ನಟ್ಸ್ ಮುರಿಯೋದು ಗೊತ್ತಿಲ್ಲ. ತುಂಬಾ ಗಟ್ಟಿ ನಟ್ನ ಹೇಗೆ ಮುರಿಯೋದು? ಅದೇ ಸಮಯಕ್ಕೆ ನಟ್ ಕ್ರ್ಯಾಕರ್ ಬಂದ. ಓ, ಆದ್ರೆ ಖಂಡಿತ ನಾನು ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಟ್ ಕ್ರ್ಯಾಕರ್ ಗಟ್ಟಿಯಾದ ಕಾಯಿನ ಒಡೆದಾಕ್ದ. ಕೂಡಲೇ ಶಾಪ ಹಿಂದಕ್ಕೆ ಹೋಯ್ತು. ಆದ್ರೆ ನನ್ನ ಮುಖಕ್ಕೇನಾಯ್ತು? ನಟ್ ಕ್ರ್ಯಾಕರ್ನ ಮೂಗು ಉದ್ದ ಆಗ್ತಾ ಹೋಯ್ತು ಮತ್ತು ತಲೆ ದೊಡ್ಡ ಆಗ್ತಾ ಹೋಯ್ತು. ಆದರೆ ರಾಣಿ ಅದನ್ನು ನೋಡಿ
ಓ ನಿನ್ ಕುರೂಪಿ, ನೀನು ಈ ಅರಮನೆಗೆ ಸ್ವಲ್ಪ ಕೂಡ ಅರ್ಹನಲ್ಲ. ಹೋಗು. ಮತ್ತು ನಟ್ ಕ್ರಾಕರ್ನು ಕಳಿಸಿದ್ರು. ಆದ್ರೆ ಇದು ಸರಿ ಇಲ್ಲ. ರಾಣಿ ಬಹಳ ಕೆಟ್ಟವಳು. ಹೌದು, ನಿಜ. ಈಗ ಗೊತ್ತಾಯ್ತಾ ನಟ್ ಕ್ರ್ಯಾಕರ್ ಯಾಕೆ ಹಾಗಿದ್ದಾನೆ ಅಂತ? ಅವಳಿಗಲ್ಲ, ಆ ನಟ್ ಕ್ರ್ಯಾಕರ್ ನಂಗೆ ಬೇಕು ಈಗ್ಲೇ. ಅವನು ಆ ಬೊಂಬೆಯನ್ನ ಚೆನ್ನಾಗಿ ನೋಡ್ದ. ಫ್ರಿಟ್ಸ್ ಅದಕ್ಕೋಸ್ಕರ ಜಗಳ ಆಡ್ದ. ಇಬ್ರು ಬೊಂಬೆನ ಜೋರಾಗಿ ಎಳೆದ್ರು. ನಟ್ ಕ್ರಾಕರ್ ಕೈ ಮುರಿದು ಹೋಯ್ತು. ಫ್ರಿಟ್ಸ್ ಬೊಂಬೆನ ಬಿಟ್ಟ. ಇಲ್ಲ ನನ್ನ ನಟ್ ಕ್ರಾಕರ್. ಓ ಮುದ್ದು ಮಕ್ಕಳೇ, ಇದು ಕ್ರಿಸ್ಮಸ್, ಇದು ವಿಶೇಷ ದಿನ. ಹೆದರ್ಬೇಡಿ, ಅವನಿಗೇನೂ ಆಗಲ್ಲ, ನಾನು ಅವನ್ನ ಸರಿ ಮಾಡ್ತೀನಿ. ಆದ್ರೆ ನೀವು ಅವನ್ನ ಈ ಕ್ರಿಸ್ಮಸ್ ಟ್ರೀ ಕೆಳಗೆ ಇಡಬೇಕು, ಓಕೆ? ಕ್ಲೇರಾಗೆ ಅವತ್ತು ರಾತ್ರಿ ನಿದ್ದೆನೇ ಬರೋದಿಲ್ಲ. ಅವಳು ನಟ್ ಕ್ರಾಕರ್ ಬಗ್ಗೆನೇ ಯೋಚಿಸ್ತಿದ್ಲು. ಕಡೆಗೆ ಅವಳು ಬೊಂಬೆ ಹತ್ರ ಹೋಗಿ ಅದನ್ನ ಹಾಕೊಳ್ತಾಳೆ. ಅವನ ತೊಡೆ ಮೇಲೆ ಅವಳು ಮಲಗ್ಬಿಡ್ತಾಳೆ. ಕ್ಲೇರಾ ಮಲಗಿದ ಕೂಡ್ಲೆ ಅವಳಿಗೆ ಏನೇನೋ ಧ್ವನಿಗಳೆಲ್ಲ ಕೇಳತ್ತೆ. ಮತ್ತೆ ಅವಳು ಕಣ್ಬಿಟ್ಟಾಗ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಬಹಳನೇ ದೊಡ್ಡದಾಗಿ ಕಾಣಿಸ್ತವೆ. ಕ್ರಿಸ್ಮಸ್ ಟ್ರೀ ಅವಳೆಲ್ಲಿ ಮಲಗಿದ್ಲೋ ಅದು ದೊಡ್ಡ ಮರವಾಗಿ ಬೆಳೆಯುತ್ತೆ. ಆ ಸಮಯದಲ್ಲಿ ಕ್ಲೇರಾ ಎದ್ದಿರ್ತಾಳೆ. ಮತ್ತೆ ಅವಳು ಅಲ್ಲಿ ನೋಡ್ತಾಳೆ, ಏನೂ ಬೆಳೆಯೋದೇ ಇಲ್ಲ. ಆದ್ರೆ ಅಲ್ಲಿ ಚಿಕ್ಕದಾಗ್ತಾ ಇದ್ಲು. ಅದೇ ಸಮಯಕ್ಕೆ ಅವಳು ಮೌಸ್ ವಾರಿಯರ್ನ ನೋಡ್ತಾಳೆ, ಮತ್ತದರ ಆರ್ಮಿ ಬರೋದನ್ನ. ಅವಳಿಗೆ ಶಾಕ್ ಆಗತ್ತೆ. ಅಲ್ಲಿಂದ ತಪ್ಪಿಸ್ಕೋಬೇಕಾಗಿತ್ತು. ಆ ದೊಡ್ಡ ಇಲಿ ಅವಳನ್ನ ತಡೀತು. ಅವಳು ಜೋರಾಗಿ ನಡುಗ್ತಾ ಇದ್ಲು. ಆಗ್ಲೇ ನಟ್ ಕ್ರ್ಯಾಕರ್ ಬದುಕದ. ಅಯ್ಯೋ ಇಲ್ಲ, ಕ್ಲಾರಾ. ಅವನು ಅವಳ ಕೋಣೆಗೆ ಹೋಗಿ ಅವಳ ಕ್ಲಾಸೆಟ್ ಮುಂದೆ ನಿಂತ. ಕೇಳಿ, ಕ್ಲಾರಾ ಕಷ್ಟದಲ್ಲಿದ್ದಾಳೆ. ನಾವು ಅವಳಿಗೆ ಸಹಾಯ ಮಾಡಬೇಕು. ಬನ್ನಿ ನನ್ನ ಹಿಂದೆ. ಎಲ್ರೂ ಕ್ಲಾರನ ಬದುಕ್ಸಕ್ಕೆ ನೋಡಿದ್ರು. ಅವರೆಲ್ಲರೂ ಸಿಕ್ಕಿದ ಕೂಡಲೇ ಇಲಿಗೆ ಮತ್ತೆ ಬೊಂಬೆಗಳಿಗೆ ಜಗಳ ಶುರುವಾಯಿತು. ಕ್ಲಾರಾ ಓಡ್ ಹೋಗಿ ಕ್ರಿಸ್ಮಸ್ ಟ್ರೀ ಹಿಂದೆ ಬಚ್ಚಿಟ್ಕೊಳ್ತಾಳೆ. ಬೊಂಬೆಗಳು ಜೋರಾಗಿ ಜಗಳ ಆಡಿದ್ವು, ಆದ್ರೆ ಇಲಿಯಿಂದ ಅವೆಲ್ಲ ಸೋತೋದ್ವು. ನಟ್ ಕ್ರ್ಯಾಕರ್ ಅವನೇ. ನಟ್ ಕ್ರ್ಯಾಕರ್ಗೆ ಗಾಯ ಆಗತ್ತೆ. ನಿಧಾನವಾಗಿ ಇಲಿ ಅವನ ಸುತ್ತ ಇತ್ತು. ಓ ನೋ, ನನ್ನ ನಟ್ ಕ್ರ್ಯಾಕರ್. ಇಲಿ ಅವರ ಲೀಡರ್ನ ಕೆಳಗೆ ನೋಡಿದಾಗ ಎಲ್ರೂ ಮೇಲತ್ತಿದ್ರು. ಬೊಂಬೆಗಳೇ ವಿನ್ ಆದ್ರು. ಇಲ್ಲ ಇಲ್ಲ, ನಟ್ ಕ್ರ್ಯಾಕರ್ ಕಣ್ಬಿಡು, ಪ್ಲೀಸ್ ಪ್ಲೀಸ್ ಓಪನ್ ಮಾಡು. ಅವಳು ಅಳ್ತಿದ್ಲು. ದ ಕ್ರಿಸ್ಮಸ್ ಟ್ರೀ ಜೋರಾಗಿ ಹೊಳೆಯಕ್ಕೆ ಶುರುವಾಯಿತು. ಮತ್ತೆ ಅದೇ ಕ್ಷಣದಲ್ಲಿ ನಟ್ ಕ್ರ್ಯಾಕರ್ ಬದಲಾಗಿ ಸುಂದರವಾದ ರಾಜಕುಮಾರಿ ಆಗ್ತಾಳೆ. ಕ್ಲೇರಾ ರಾಜಕುಮಾರನ್ನ ನೋಡ್ಕೊಂಡೇ ನಿಂತ್ಕೊಂಡ್ಬಿಟ್ಲು. ಶಾಕ್ ಆಯ್ತು ಮತ್ತೆ ಸಂತೋಷ. ನಿನಗೆ ನನ್ ಗುರ್ತಿಸಿಗ್ಲಿಲ್ವಾ? ನಾನು ನಟ್ ಕ್ರ್ಯಾಕರ್. ನೀನು ಈ ಶಾಪನ ದಾಟ್ಬಿಟ್ಟೆ ಕ್ಲಾರಾ. ನೀನು ನನ್ನ ಉದ್ದ ಮೂಗು ಮತ್ತೆ ದೊಡ್ಡ ತಲೆಯ ಹಿಂದಿನ ಬ್ಯೂಟಿನ ಕಂಡಿಡ್ದು ಬಿಟ್ಟೆ. ಸುಂದರ ರಾಜಕುಮಾರಿ ಅವನ ಕೈನ ಕೊಡ್ತಾನೆ. ಆಮೇಲೆ ಅವರು ಕುಣಿತಾ ಇದ್ರು. ಇದು ಒಂದು ಒಳ್ಳೆ ನೃತ್ಯ ಆಗಿತ್ತು. ಕ್ಲಾರಾ ನೋಡ್ತಾಳೆ ಆ ಸಮಯದಲ್ಲಿ. ಆಮೇಲೆ ಅವರು ಗಾಳಿಯಲ್ಲಿ ತೇಲ್ತಿದ್ರು. ಕ್ಲಾರಾ ಕ್ಲಾರಾ. ಅದೇ ಸಮಯಕ್ಕೆ ಅವಳು ನಿಧಾನವಾಗಿ ಕಣ್ತೆಗೆದ್ಲು. ಅವರಮ್ಮನ ಧ್ವನಿಯನ್ನ ಅನುಕರಣೆ ಮಾಡಿದ್ಲು. ಅವಳು ಕಣ್ವರ್ಸ್ಕೊಂಡು ಸುತ್ತಮುತ್ತ ನೋಡ್ತಾಳೆ. ಆಮೇಲೆ ಅವಳು ನೋಡ್ತಾಳೆ ನಟ್ ಕ್ರ್ಯಾಕರ್ ಬೊಂಬೆ ಅವಳ ಕಾಲ ಮೇಲಿತ್ತು. ಅವರಮ್ಮ ನೋಡ್ಕೊಳ್ತಾ ಇದ್ಲು, ಕನ್ಫ್ಯೂಸ್. ಕ್ಲೇರಾ ಅವಳಿಗದು ಗೊತ್ತಾಗ್ಲೇ ಇಲ್ಲ. ಅವಳು ಕೂಡ ಕನ್ಫ್ಯೂಸ್ ಆಗ್ತಾಳೆ. ಇಡೀ ರಾತ್ರಿ ಇಲ್ಲೇ ಮಲಗಿದ್ದ ನೀನು? ಅಮ್ಮ, ನಾನು ಎಲ್ಲನೂ ಎಷ್ಟು ನಿಜ ಅಂತ ಅನ್ಸ್ತು. ಕ್ಲೇರಾ ಕಣ್ ಮುಚ್ಕೊಂಡ್ಲು. ಮತ್ತೆ ಕನ್ಸಿಗೆ ಹೋಗಕ್ಕೆ ಅವಳಿಗೆ ಸಂತೋಷ ಆಯಿತು. ಮುಕ್ತಾಯ.